ಇನ್ನು ಗ್ರಾಹಕರಿಗೆ ಸಿಗದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಂತಹ ಕಾರಣವಾಗಿ ಹೊಸ ಐಡಿಯಾವನ್ನ ಮಾಡಲಾಗಿದೆ. ಹೊಸ ಐಡಿಯಾಗಳ ಮೊರೆ ಹೋಗ್ತಾ ಇದ್ದಾರೆ ಮಾಲೀಕರು. ಕೊಪ್ಪಳ ನಗರದಲ್ಲಿ ಇರುವಂತಹ ಪ್ರಥಮ ಎಗ್ ರೈಸ್ ಹೋಟೆಲ್ನಲ್ಲಿ ಹೊಸ ಐಡಿಯಾಗಳನ್ನ ಮಾಡ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಆ ಕಾರಣವಾಗಿ ನೋಡಿ ಪರ್ಯಾಯವಾಗಿ ಏನಾದರೂ ಮಾಡ್ಕೊಳ್ಳೇಬೇಕು. ಹೊಸ ಐಡಿಯಾಗಳ ಮೊರೆ ಹೋಗ್ತಾ ಇದ್ದಾರೆ ಮಾಲೀಕರು. ಇನ್ನು ಕೊಪ್ಪಳ ನಗರದಲ್ಲಿ ಇರುವಂತಹ ಪ್ರಥಮ ಎಗ್ ರೈಸ್ ಹೋಟೆಲ್ನಲ್ಲಿ ಏನಿದು ಹಾಗಿದ್ರೆ ವಿಶಿಷ್ಟವಾಗಿ ಏನು ಮಾಡ್ಕೊಂಡಿರ್ಬೋದು ಪರ್ಯಾಯ? ಕುಲುಮೆ ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಅಡುಗೆ ತಯಾರಿಯನ್ನ ಮಾಡಲಾಗ್ತಾ ಇದೆ. ದಿನಕ್ಕೆ 100 ರೂಪಾಯಿ ಖರ್ಚು ಮಾಡಿ ಹೋಟೆಲ್ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ. ಹಳೆ ಪದ್ಧತಿಯ ಹೊಸ ಐಡಿಯಾ ಮೊರೆ ಹೋಗ್ತಾ ಇದ್ದಾರೆ ಮಾಲೀಕರು. ನಾವೆಲ್ಲ ಅಪ್ಗ್ರೇಡು ಏನೇನೋ ಟೆಕ್ನಿಕಲಿ ನಾವು ಮುಂದೆ ಇರ್ಬೋದು, ಮತ್ತೆ ವಾಪಸ್ ಎಲ್ಲ ಕೈ ಕೊಟ್ಟರೆ ವಾಪಸ್ ಅಲ್ಲಿಗೆ ಹೋಗಿ ನಿಂತ್ಕೊಳ್ತೀವಿ. ನಾವು ಈಗ ಏನೇನು ನಾವು ಮಾಡ್ಕೊಂಡಿರ್ತೀವಿ ತಂತ್ರಜ್ಞಾನಗಳು ಅದು ಇದು ಮಣ್ಣು ಮಸಿ ಅವೆಲ್ಲ ವರ್ಕೌಟ್ ಆಗಲ್ಲ. ಹಿಂದೆ ಏನಿತ್ತು ನೋಡಿ, ಅದು ಸಾರ್ವಕಾಲಿಕ. ನೀವು ಎಂಥ ಕಾಲಕ್ಕೂ ಅದು ಆಗ ಬರುತ್ತೆ. ಯಾಕಂದರೆ ಪ್ರಕೃತಿ ನಮಗೆ ಫ್ರೀಯಾಗಿ ಸೌದೆ ಕೊಡುತ್ತೆ. ಪ್ರಕೃತಿ ಆರಾಮಾಗಿ ಗಿಡ ಮರಗಳು ಯಾರೇನು ಹೋಗಿ ಕಾಡಲ್ಲಿ ನೀರು ಹಾಕ್ಬಿಟ್ಟು ಬರಲ್ಲ, ಅವು ಪಾಡ್ಗೆ ಅವು ಬೆಳ್ಕೊಳ್ತವೆ. ನೋಡು, ಪ್ರಕೃತಿ ನಮಗೆಲ್ಲ ಕೊಟ್ಬಿಟ್ಟಿದ್ದಾನೆ. ಅದ್ರ ಮೇಲೆ ನಾವು ಮಾಡ್ಕೊಳ್ತಾ ಇದ್ದೀವಲ್ಲ, ಅವೆಲ್ಲ ಐಷಾರಾಮಿ ಅಂತ ಮಾಡಿಕೊಂಡ್ರು ಕೂಡ ಏನಾದರೂ ಒಂಚೂರು ವ್ಯತ್ಯಾಸ ಆಗಿಬಿಡ್ತಂದ್ರೆ ಮತ್ತು ವಾಪಸ್ ನಾವು ಹಿಂದಕ್ಕೆ ಹೋಗಬೇಕು. ಸೊ ನಮ್ಮ ಮೂಲ ಎಲ್ಲಿತ್ತು, ಬೇಸ್ ಎಲ್ಲಿತ್ತು ಅಲ್ಲಿಗೆ ಹೋಗಬೇಕಾಗುತ್ತೆ. ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಹಿಂದೆ ಹೇಗಿದ್ವೋ ಸೌದೆ ಒಲೆ ಹೆಂಗೆ ಯೂಸ್ ಮಾಡ್ತಾಯಿದ್ವಿ, ಈಗ ಮತ್ತು ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ವಿ. ಸೌದೆ ಒಲೆ ಅಡುಗೆಗೆ ಹೆಚ್ಚು ಬೇಡಿಕೆ ಅಂಥೇಳಿ ಈಗ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಫುಡ್ ಇನ್ನೂ ಟೇಸ್ಟು ಒಂದು ಸ್ವಲ್ಪ ಏನು ಅಂದರೆ ಹೌದು ರಿಸ್ಕ್ ಅದು ಇಲ್ಲ ಅಂತ ಹೇಳಲ್ಲ. ಆವಾಗೆ ಬೆಂಕಿ, ಆ ಸೌದೆ, ಆಮೇಲೆ ಇನ್ನೊಂದೇನು ಈ ಬೆಂಗಳೂರು ಈ ಸಿಟಿ ಭಾಗದಲ್ಲಿ ಅಕ್ಕಪಕ್ಕ ಎಲ್ಲ ಅಲ್ಲಲ್ಲೇ ಗೋಡೆ ಹಾಕ್ಕೊಂಡು ಅಷ್ಟರಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ಜಾಗ ಜಾಸ್ತಿ ಇರಲ್ಲ, ವಿಶಾಲ ಇರಲ್ಲ, ಹೊಗೆ ಹೋಗಲ್ಲ. ಇದು ಸಮಸ್ಯೆಗಳಷ್ಟು ಬಿಟ್ಟರೆ ಸೌದೆ ಒಲೆ ಬೆಸ್ಟ್. ಅದು ಅಡುಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡಿದ್ರೆ ಅದರಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು.